ಈ ಪ್ರತಿಯೊಂದು ಬರಲ್ಲ ಗಿಡಗಳು. ರಶು ರಶು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಈಗ 7 days ನಾನು ವೆಯ್ಟ್ ಲಾಸ್ನ ಚಾಲೆಂಜ್ನ ತೊಗೊತಾ ಇದ್ದೀನಿ. ಆಲ್ರೆಡಿ ನಾನು ಈಗ 65. ಸೊ 1 ವೀಕಲ್ಲಿ ನಾನು ಅಪ್ ಟು 1 kg ಇಂದ 1.5 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಇವತ್ತು ನಾನು ವೆಯ್ಟ್ ಲಾಸ್ ನನ್ನ ಜರ್ನಿಲಿ ನಾನು ಏನೇನು ಫುಡ್ ತೊಗೊಂಡೆ, ಹಾಗೆ ತಮ್ನೈಲಲ್ಲಿ ನೋಡ್ಬೋದು ನೀವು ಜನ ಮರಳ ಜಾತ್ರೆ ಮರಳ ಅಂತ ಹಾಕಿದ್ದೀನಿ. ಸೊ ಯಾಕೆ ಆ ರೀತಿ ಹಾಕಿದ್ದೀನಿ ಅಂತ ನನ್ನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇವತ್ತಿನ ನನ್ನ ಕರೆಂಟ್ ವೆಯ್ಟ್ ನೋಡೋದಾದರೆ 65.60. ಹಾಗೆ ನಾನು ಎದ್ದ ತಕ್ಷಣ ನಾನಿಲ್ಲಿ ಒಂದು ಲೋಟ ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಸೊ ಬಿಸಿ ನೀರು ಯಾಕೆ ಕುಡಿಬೇಕು ಅಂತ ಅಂದರೆ ಟ್ಯಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕೋಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಓಟ್ಸ್ನ ತೊಗೊಂಡಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಲಿ ಬೆಳಗ್ಗೆನೇ ರೈಸು ತಿನ್ನಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಇದಕ್ಕೆ ಓಟ್ಸಿಗೆ ಈಗ ನಾನು 1 ಚಮಚದಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಕೆನೆ ಇಲ್ಲದೆ ಇರೋ ಅಂಥ ಒಂದು ಹಾಲನ್ನ ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸೋಕ್ಕೆ ಇಡ್ತಿದ್ದೀನಿ. ಇದನ್ನು ನಾವು ಓವರ್ ನೈಟ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಬೋದು. ಹಾಗೆಯೇ ನಾನೀಗ ಅದು ಸ್ವಲ್ಪ ಹೊತ್ತು ಒಂದು 1/2 hour 1 hour ಆದಮೇಲೆ ಈಗ ಇದಕ್ಕೆ ನಾನು ಬನಾನಾ ಮತ್ತು ಸೇಬು ಎಲ್ಲ ಹಾಕ್ಕೊಂಡು ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ನೆಕ್ಸ್ಟು ಗುರುವಾರ ಆಗಿದ್ದರಿಂದ ನಾನಿಲ್ಲಿ ರಾಯರ ಮಠಕ್ಕೆ ಹೋಗಿದ್ದೆ. ನಮ್ಮ ಮನೆ ಹತ್ರ ಇರೋಂಥ MG ರೋಡಲ್ಲಿರೋಂಥ ಹಾಸನಲ್ಲಿ MG ರೋಡಲ್ಲಿರೋಂಥ ರಾಯರ ಮಠಕ್ಕೆ ಹೋಗಿದ್ವಿ. ಸೊ ಇಲ್ಲಂತೂ ರಶ್ ಅಂದರೆ ನಿಜವಾಗ್ಲೂ ಯಪ್ಪ, ಅದು ಯಾಕೆ ಇಷ್ಟು ರಶ್ ಇತ್ತು ಅಂತ ಗೊತ್ತಿಲ್ಲ. ಅದು ಗುರುವಾರ ಅಂತನೋ ಇಲ್ಲ ಹೊಸ ವರ್ಷ ಅಂತನೋ ಗೊತ್ತಿಲ್ಲ. ನೋಡಿ ಎಷ್ಟು ಜನ, ಎಲ್ಲಿಂದ ಎಲ್ಲಿ ನೋಡಿದ್ರು ಜಂಗುಳಿನೇ ಇತ್ತು. ಆ ಜನದ ಜಾತ್ರೆಯಲ್ಲಿ ನಾವು ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ. ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಬಂದ್ವಿ, ಏಕೆಂದರೆ ಅಷ್ಟು ರಶ್ ಇತ್ತು. ಆಮೇಲೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಸೊ ಆ ರಶಲ್ಲಿ ನಮಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮುಂದೆನೇ ದರ್ಶನ ಮಾಡ್ಕೊಂಬಂದ್ವಿ. ಮುಂದೆನೇ ನಮಗೆ ಚೆನ್ನಾಗೇ ದರ್ಶನ ಆಯಿತು. ಅಲ್ಲೇ ಹತ್ರ ಹೋಗಿ ದರ್ಶನ ಮಾಡಿದ್ರೆ ನಮಗೆ ಏನಂದರೆ ಒಂದು ರಕ್ಷತೆ ಸಿಗುತ್ತೆ ಅನ್ನೋದು ಒಂದು ಅಷ್ಟೇ. ಹಾಗೆ ನೋಡಿ ಇಲ್ಲಿ ದರ್ಶನ ಮಾಡ್ತಿರೋದು ಒಳಗೆ. ಈ ಕಡೆ ಏನು ಕ್ಯೂ ಹೋಗ್ತಾ ಇದೆ ಅದು ಊಟಕ್ಕೆ ಹೋಗ್ತಾ ಇರೋಂಥ ಕ್ಯೂ. ಆಮೇಲೆ ಇಲ್ಲಿ ಅವರು ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ದಾನ ಮಾಡೋ ಅಂಥವ್ರು, ಆಮೇಲೆ ಬರ್ಸೋ ಅಂಥವ್ರು, ದುಡ್ಡು ಕೊಟ್ಟು ಎಲ್ಲ ಇರುತ್ತೆ ನೋಡಿ. ಇದು ಮುಂದೆಗಡೆ ಅಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡ್ಬೋದು. ಹಾಸನಲ್ಲಿ ಸುಮಾರಷ್ಟು ಜನ ನಿನ್ನೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೋಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ರಾಯರ ಪ್ರಸಾದ. ಸೊ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲೇ ಇರುವಂಥ ಒಂದು ನರ್ಸರಿಗೆ ಹೋಗಿದ್ವಿ. ಫ್ರೆಂಡ್ಸು ಹೊಸ ವರ್ಷ ಅಲ್ಲ, ಅದಕ್ಕೋಸ್ಕರ ಯಾವುದಾದ್ರೂ ಗಿಡ ತೊಗೋಣ ಅಂತ ಅಂದ್ಬಿಟ್ಟು ನರ್ಸರಿ ಹೋಗಿದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಫ್ಲವರ್ ಅಂತ ಅನಿಸುತ್ತೆ. ಇದು ಕೂಡ ಅಷ್ಟೇ, ಸೇಮ್ ಒಂದೇ, ಬಟ್ ಕಲರ್ ಮಾತ್ರ ಚೇಂಜ್. ಇದು ಅಷ್ಟೇ, ಅದೇ ಥರ ಅದರಲ್ಲೇ ವೆರೈಟಿ ಚೇಂಜು. ಹಾಗೆ ಇದು ಅಷ್ಟೊಂದು ಗೊತ್ತಾಗಿಲ್ಲ ಏನು ಗಿಡ ಅಂತ, ಬಟ್ ನೋಡೋಕೆ ಮಾತ್ರ ಗುಲಾಬಿ ಹೂವಿನ ಥರನೇ ಇತ್ತು. ಇದು ಅಷ್ಟೇ, ತುಂಬಾ ಚೆನ್ನಾಗಿದ್ವು ಅಲ್ಲಂತೂ. ಯಾಕೆಂತ ಅಂದರೆ ಅವು ನೋಡಿದ್ರೆ ನಮ್ಗೆ ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತಲ್ಲ. ಈ ರೀತಿ ಹೂವು ನೋಡಿದಾಗ ನಾವು ಬೆಳಿಬೇಕು, ನಾವು ಬೆಳೆಸ್ಬೇಕು ಅಂತ ಅನಿಸುತ್ತೆ. ಇದು ನೋಡಿ ಸೇವಂತಿಗೆ ಹೂವು, ವೆರೈಟೀಸ್ ಆಫ್ ಸೇವಂತಿಗೆ ಇದ್ವು, ವೆರೈಟೀಸ್ ಆಫ್ ಕಲರ್ ಇದ್ವು ಸೇವಂತಿಗೆ ಹೂವಲ್ಲೂ ಕೂಡ. ಎಲ್ಲೋ, ಪಿಂಕು, ರೆಡ್ಡು, ಆಮೇಲೆ ನೋಡಿ ಇದು ಡಬಲ್ ಕಲರು, ವೈಟು, ಆಲ್ಮೋಸ್ಟ್ ಎಲ್ಲ ಕಲರು ತುಂಬ ಚೆನ್ನಾಗಿದ್ವು. ಆಮೇಲೆ ರೋಸಸ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ರೋಸ್ ಕೂಡ ನೋಡಿ, ಇದು ಅಷ್ಟೇ ಎಲ್ಲೋ, ಅಂದರೆ ಅದರಲ್ಲಿ ರೋಸಲ್ಲಿ ವೆರೈಟೀಸು ಜಾಸ್ತಿ ಇದ್ವು. ಮತ್ತು ನಾನು ವೆಯ್ಟ್ ಲಾಸ್ ಜರ್ನಿಲಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ರಾಯರ ಮಠದಲ್ಲೇ ಊಟ ಮಾಡಿಕೊಂಡೆ. ಅದಾದಮೇಲೆ ಮನೆಯಲ್ಲಿ ರಾತ್ರಿ ನಾನು ಗಂಜಿ ಅಂದರೆ ರಾಗಿ ಗಂಜಿನ ಮಾಡಿಕೊಂಡು ಕುಡಿದೆ. ನಾವು ವೆಯ್ಟ್ ಲಾಸ್ ಮಾಡುವಾಗ ಏನು ತಪ್ಪು ಮಾಡ್ತೀವಿ ಅಂದರೆ ನೀರನ್ನು ತಪ್ಪು ಮಾಡೋದಂದರೆ ನೀರು ಚೆನ್ನಾಗಿ ಕುಡಿಯೋಲ್ಲ. ಸೊ ನಾವು ನೀರನ್ನ ಚೆನ್ನಾಗಿ ಕುಡಿಬೇಕು ಫ್ರೆಂಡ್ಸ್.
ತುಂಬ ಮೇಯ್ನ್ ಅಂದರೆ ದಿನಕ್ಕೆ ನಾವು ಅಟ್ಲೀಸ್ಟ್ ಒಂದು 8 ಗ್ಲಾಸಸ್ ಆದ್ರೂ ನೀರು ನಾವು ಕುಡಿಲೇಬೇಕು. ಯಾಕೆಂದರೆ ಅದು ನಮ್ಮ ಬಾಡಿಲಿರೋಂಥ ಒಂದು ನಾವು ಏನೇ ತಿನ್ನೋಂಥ ಫುಡ್ನ ಬೇಗ ಡೈಜೆಷನ್ ಮಾಡುತ್ತೆ. ಹಾಗೆಯೇ ನಮಗೆ ಬೇಗ ಹಸುವಾಗ್ಲಿಲ್ದಂಗೆ ತಡೆಯುತ್ತೆ. ನೀವು ಹಸುವಾಗೋದನ್ನ ಕೂಡ ತಡಿಬೋದು. ಮುಂದಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ನಾನು ಯಾವ ರೀತಿ ಮಾಡಿಕೊಂಡೆ, ಆಮೇಲೆ ನಾನು ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೆ ಡೈಲಿ. ಸೊ ಯಾವ ರೀತಿ ಮಾಡ್ತಿದ್ದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.